ನಮಸ್ತೆ. ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ನೋಡಿ. ಇವತ್ತು ಭಾನುವಾರ ಇನ್ನು ಮಿಕ್ಕಿದ್ದು ಹಣ್ಣಿನ ಗಿಡಗಳು ಜೋಡಿಸ್ಬೇಕು ಅಂತ ಹೇಳಿದ್ನಲ್ಲ, ಅವನ್ನ ಜೋಡಿಸೋಣ ಅಂತ ಬರ್ತಾಯಿದ್ವಿ ಬೆಳಗ್ಗೆನೆ. ಸ್ವಲ್ಪ ಯಾವ ಥರ ಜೋಡಿಸ್ತೀವಿ ಅಂತ ನೋಡಿದ್ದೀನಿ. ಶನಿವಾರ ಸಾಯಂಕಾಲನೇ ಅವರು ಜೆಲ್ಲಿ ಮರಳು ಎಲ್ಲ ತಂದಿಟ್ಟು ಹೋಗಿದ್ದಾರೆ. ಪಿಲ್ಲರ್ ಕಟ್ಟಾದಮೇಲೆ ನಾವು ಸಾಯಂಕಾಲ ನೋಡಲಿಲ್ಲ, ಬೆಳಗ್ಗೆ ಬಂದು ನೋಡಿದೆ. ಅದು ಜೆಲ್ಲಿ ಮರಳು ತಂದಿಟ್ಟಿರೋದು. ಇನ್ನು ಭಾನುವಾರ ಒಂದು ಬಿಟ್ಟು ಸೋಮವಾರ ಕೆಲಸ ಮಾಡಬೇಕು ಅಂದಮೇಲೆ ಮಳೆ ಸ್ಟಾರ್ಟ್ ಆಯಿತು, ಕೆಲಸ ನಿಂತೋಗಿತ್ತು. ಅದು ಮುಂದೆ ನಿಮಗೆ ತೋರಿಸ್ತೀನಿ ಯಾವಾಗ ಸ್ಟಾರ್ಟ್ ಆಯಿತು ಏನು ಎತ್ತ ಅಂತ. ಅದು ಒಡೆದ್ಬಿಟ್ಟಿತ್ತಲ್ವ, ಮಳೆ ಬಂದಾಗ ನಮ್ಮ ಮನೆಯಲ್ಲೂ ಸೋರ್ಬಿಟ್ಟು ಫಜೀತಿಯಾಗಿತ್ತು ನೋಡಿ. ಇಟ್ಟಿಗೆಗಳು ಕೂಡ ಮೊದಲೇ ಸಾಗಿಸಿದ್ರು, ಇದನ್ನು ತೋರಿಸಿದ್ದೀನಿ ನಿಮಗೆ ಹಿಂದಿನ ವಿಡಿಯೋಗಳಿಗೆ. ಇಲ್ಲಿ ನಾನು ಸುಮಾರು ಜೋಡಿಸಿದ್ದೆ ಅಂತ ಹೇಳಿದ್ನಲ್ಲ. ಇವತ್ತು ಹಣ್ಣಿನ ಗಿಡ ಜೋಡಿಸ್ಬೇಕು ನೋಡಿ. ಮಾವಿನ ಗಿಡ ಈ ಥರ ಒಳಗೆ ಹೋಗೋಕ್ಕಾಗಲ್ಲ, ಅದನ್ನು ಹಿಂಗೆ ತಳ್ಕೊಂಡೇ ಹೋಗಬೇಕು. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಇರೋ ರೆಂಬೆಗಳೆಲ್ಲ ಪ್ರೂನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎರಡೆರಡು ಇಟ್ಟಿಗೆ ಜೋಡಿಸಿದ್ದೀನಲ್ಲ, ಇಲ್ಲಿ ಈ ಲೈನಲ್ಲಿ ನಾನು ಬರೀ ಹಣ್ಣಿನ ಗಿಡ ದೊಡ್ಡದಾಗಿದ್ದಾವಲ್ಲ ಹಣ್ಣಿನ ಗಿಡ, ಅವನ್ನ ಜೋಡಿಸೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಜೋಡಿಸಿದ್ದೀನಿ ನೋಡಿ. ಅದೇ ಥರನೇ ದೊಡ್ಡದಾಗಿ ಉದ್ದುದ್ದ ಬೆಳೆದಿರೋ ಹಣ್ಣಿನ ಗಿಡ ಮಾತ್ರ ಜೋಡಿಸ್ತೀವಿ. ಇನ್ನು ಚಿಕ್ಕದಾಗಿ ಇರೋವೆಲ್ಲ ಬೇರೆ ಕಡೆ ಜೋಡಿಸ್ಬೇಕು. ಅದು ಇನ್ನೊಂದು ದಿನ ಮಾಡಬೇಕಾಗುತ್ತೆ. ಅವು ಬೇರೆ ಚಿಕ್ಕದಾಗಿ ಇಟ್ಟಿರೋ ಗಿಡಗಳು ಎಲ್ಲೆಲ್ಲಿದ್ದಾವೆ ಹುಡುಕಬೇಕು. ಹುಡುಕ್ಬಿಟ್ಟು ಅವನ್ನ ಜೋಡಿಸ್ಬೇಕು. ಇವಾಗ ದೊಡ್ಡದಾಗಿರೋವು ಈ ಕಡೆ ಲೈನ್ ಇಟ್ಬಿಟ್ಟಿದ್ರಲ್ವ, ಅದನ್ನು ನಾನು ಸಪ್ರೇಟ್ ಒಂದು ಲೈನ್ ಮಾಡೋಣ ಅಂತ ಮಾಡಿದ್ದೀನಿ ನೋಡಿ. ಇಷ್ಟು ಮಾಡಾದಮೇಲೆ ತೋರಿಸ್ತಾಯಿದ್ದೀನಿ, ಯಾಕೆಂದರೆ ಮಾಡೋವಾಗ ನಮಗೆ ವಿಡಿಯೋ ಮಾಡೋಕ್ಕಾಗಲ್ವಲ್ಲ ಅದು. ಆಮೇಲೆ ಹಣ್ಣಿನ ಗಿಡದಲ್ಲೇ ಅಲ್ಲಿ ಸ್ವಲ್ಪ ನಾನು ರೈನ್ ಲಿಲ್ಲಿ ಇಟ್ಟಿದ್ನಲ್ಲ, ಅವನ್ನೆಲ್ಲ ಹಣ್ಣಿನ ಗಿಡ ಪಾಟಲ್ಲೇ ಇಟ್ಬಿಟ್ಟಿದ್ದೀನಿ, ಜಾಗ ಇಲ್ಲದೆ ಇರೋದಕ್ಕೆ. ದೊಡ್ಡ ಪಾಟ್ ಅಲ್ವಾ ಹಣ್ಣಿನ ಗಿಡದು, ಅದರಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ. ಕೆಲಸ ಮುಗಿಯೋವರೆಗೂ ಅಲ್ಲೇ ಇರಲಿ ಅಂತ. ಇದು ಬಿಳಿ ನೇರಳೆ ಅಂತೀವಲ್ಲ, ಈ ಸರಿ ಮತ್ತೆ ಹೂವಾಗಿದೆ. ಹೋದ ಸರಿನೂ ಸ್ವಲ್ಪ ಹಣ್ಣು ಬಿಟ್ಟಿತ್ತಲ್ವ ಅದು, ಈ ಸರಿ ಹೂವಾಗಿದೆ. ಒಂದು ಕಡೆ ನೋಡಿಸ್ತೀನಿ ನಿಮಗೆ. 2ನೇ ವರ್ಷ ಇದು ಬಿಡ್ತಾ ಇರೋದು ತಂದಮೇಲೆ. ಇದನ್ನು ನಮ್ಮ ತಂಗಿ ಊರಿಂದನೇ ತಂದಿದ್ದು. 2 ಕಡೆ ಬಿಟ್ಟಿದೆ ಹೂವು. ಅದಂದರೆ ಎಲ್ಲ ಹೂವು ಹಣ್ಣಾಗಲ್ಲ, ಅದರಲ್ಲಿ ಎಷ್ಟು ಹಣ್ಣಾಗುತ್ತೋ ಗೊತ್ತಿಲ್ಲ. ಇನ್ನು ಗಿಡ ಬೇರೆ ಇನ್ನೂ ಚೇತರಿಸ್ಕೋಬೇಕದು, ಇನ್ನೂ ಚಿಕ್ಕ ಗಿಡ. ಆಮೇಲೆ ಇದನ್ನು ಕಟ್ ಮಾಡ್ತೀನಿ ಅಂತ ಹೇಳಿದೆ, ಅದನ್ನು ಕಟ್ ಮಾಡಿದೆ ನಾನು. ಚೈನಾ ಡಾಲ್ ಅಂತೀವಲ್ಲ, ಮೇಲುಗಡೆ ಕಟ್ ಮಾಡಿದೆ. ಇಲ್ಲಿ ನೋಡಿ ಸಪೋಟ, ಆಮೇಲೆ ಸೀತಾಫಲ, ಆಪಲ್ ಬೇರು, ಇನ್ನು ಎಲ್ಲ ಉದ್ದುದ್ದ. ಆಮೇಲೆ ಇದು ಕಿರ್ನೆಲ್ಲಿ, ಮಾವಿನ ಗಿಡ, ಪ್ರತಿಯೊಂದು ಈ ಲೈನಲ್ಲಿ ಜೋಡಿಸಿದ್ದೀವಿ ನಾವು, ಉದ್ದುದ್ದ ಬೆಳೆದಿರೋವು. ಇದು ಆಪಲ್ ಬೇರು, ಇದನ್ನು ಹಣ್ಣು ಬಿಟ್ಟಿತ್ತು, ನೋಡಿಸಿದ್ದೀನಿ. ಆಮೇಲೆ ನೋಡಿ, ಇವಾಗ ನಾನು ಜೋಡಿಸಾದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ವಿಡಿಯೋ ತೋರಿಸ್ತೀನಿ. ಜೋಡಿಸೋವಾಗ ಯಾರೂ ಮಾಡೋಕ್ಕೆ ಹಿಡಿಯಲ್ಲ, ಇಬ್ಬರೂ ಇರ್ತೀವಿ, ಎತ್ತಿಡ್ತಾ ಇರ್ತೀವಲ್ಲ, ಅದರಿಂದ ನಾನು ಜೋಡಿಸಾದ್ಮೇಲೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದನ್ನೆಲ್ಲ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಇಷ್ಟು ಮಾತ್ರ ಜೋಡಿಸಿದ್ವಿ ಅಂತ. ಇಲ್ಲಿ ನಾವು ಹಣ್ಣಿನ ಗಿಡಗಳು ಇಟ್ಟಿದ್ದೀವಿ, ಹುಡುಕಬೇಕು. ಆಮೇಲೆ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ಇಲ್ಲೂ 2 ಲೈನ್ ಇಟ್ಟು ಅಲ್ಲಿ ಓಡಾಡೋಕ್ಕೆ ಬರ್ತಿರ್ಲಿಲ್ಲ. ಮೊನ್ನೆ ನೀರು ಹಾಕೋಕ್ಕೂ ಕಷ್ಟಪಟ್ಟಿದ್ದು ಅದೆಲ್ಲ ವಿಡಿಯೋದಲ್ಲಿ ಹಿಂದಿನ ವಿಡಿಯೋಗಳಿಗೆ ತೋರಿಸಿದ್ದೀನಿ. ಇವಾಗ ಅಲ್ಲೂ ಸ್ವಲ್ಪ ಖಾಲಿ ಮಾಡಿ ಅಲ್ಲೂ ಓಡಾಡಂಗೆ ಮಾಡ್ಕೊಂಡಿದ್ದೀನಿ. ಅಲ್ಲೊಂಚೂರು ಗುಡಿಸ್ಬೇಕು. ಇದಾದಮೇಲೆ ಗುಡಿಸ್ಬಿಟ್ಟು ಅದನ್ನು ಕ್ಲೀನ್ ಮಾಡಬೇಕು. ಇನ್ನೆಲ್ಲ ಜೋಡಿಸಿರೋದೆಲ್ಲ ಮುಕ್ಕಾಲು ಪಾಲು ಎಲ್ಲ ಗುಡಿಸಿದ್ದೀವಿ. ಇವಾಗ ಈ ಥರ ಕಾಣಿಸ್ತಾ ಇದೆ ನೋಡಿ, ನೀವು ಸಪ್ರೇಟೇ ಕಾಣಿಸ್ತಾ ಇದೆ ಎಲ್ಲ. ಚಿಕ್ಕ ಪಾಟ್ ಇರೋವೆಲ್ಲ 2 ಲೈನ್ ಬರೋಂಗೆ ಮಾಡಿದ್ದೀನಿ. ದೊಡ್ಡ ಹಣ್ಣಿನ ಗಿಡ ಒಂದೇ ಲೈನ್ ಮಾಡಿದ್ದೀವಿ. ಯಾಕೆಂದರೆ ಹಣ್ಣಿನ ಗಿಡದ ಕೆಳಗಡೆ ಚಿಕ್ಕ ಪಾಟ್ ಇಟ್ಟರೆ ನೆರಳು ಬಿದ್ದುಬಿಡುತ್ತೆ. ಆ ಸಣ್ಣ ಪಾಟಲ್ಲಿರೋ ಗಿಡಗಳಿಗೆ ಬಿಸಿಲು ಬೀಳಲ್ಲ, ಅದರಿಂದ ಆ ಥರ ಮಾಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ನಿಮಗೆ ನೋಡಿದ್ರೆ ನಾನು ನೋಡಿಸ್ತಾ ಇದ್ದೀನಲ್ಲ, ಎಲ್ಲ ಆದಮೇಲೆ ಇವಾಗ ಎಲ್ಲ ಕಡೆ ನಾವು ಓಡಾಡ್ಬೋದು, ಆ ಥರ ಮಾಡಿದ್ದೀನಿ. ಹಿಂದೆ ಸ್ವಲ್ಪ ನಾನು ಗುಲಾಬಿ ಗಿಡ ಕ್ಲೀನ್ ಮಾಡೋವಾಗ ಅವರವರೇ ಇಟ್ಟರಲ್ವ ಇಬ್ಬರು, ಹೆಣ್ಣಾಳು ಸೇವಂತಿಗೆ ಗಿಡ, ಅಲ್ಲಿ ಮಾತ್ರ ಸ್ವಲ್ಪ ತುಂಬ ಇಕ್ಕಟ್ಟಾಗಿದೆ. ಅದನ್ನೊಂದು ಇನ್ನೊಂದು ದಿನ ಯಾವತ್ತಾರು ಸ್ವಲ್ಪ ಸರಿ ಮಾಡ್ಕೋಬೇಕು, ಜಾಗ ಸರಿ ಮಾಡಿ. ಅದನ್ನೊಂದು ಮಾಡಿದರೆ ಇನ್ನು ಕೆಲಸ ಮುಗಿಯೋವರೆಗೂ ನಾವು ಆ ಪಾಟ್ಗಳೇನು ಸರಿಸೋಷ್ಟಿರಲ್ಲ. ಇಲ್ಲಿ ನಾನು ಆನ್ಲೈನಿಂದ ತರಿಸಿರೋ ಚಿಕ್ಕ ಹಣ್ಣಿನ ಗಿಡಗಳು ಮಾತ್ರ ಹುಡುಕಿ ಒಂದೇ ಕಡೆ ಇಡಬೇಕು ನೋಡಿ. ಇಲ್ಲೂ ಗುಡಿಸ್ದೆ. ಇವಾಗ ಗುಡಿಸಲ್ಲ ಆದಮೇಲೆ ಮತ್ತೆ ಇದನ್ನು ನೆಕ್ಸ್ಟ್ ವಿಡಿಯೋ ಮಾಡಿರೋದು ನಿಮಗೆ. ಆ ಕಡೆ ಹಿಂದ್ಗಡೆ ಒಂಚೂರು ಜಾಗ ಇದೆ, ಇದನ್ನು ಸ್ವಲ್ಪ ಕಾಂಪೌಂಡ್ ಥರ ಹಾಕೋವಾಗ ಇದು ಈ ಗಿಡಗಳು ತೆಗಿಬೇಕಾಗುತ್ತೆ, ನೋಡ್ತೀವಿ ಅದನ್ನು ಯಾವಾಗ ತೆಗಿಬೇಕಾಗುತ್ತೆ. ಇವಾಗ ಸದ್ಯಕ್ಕಂತೂ ಏನಿದೆ ಮಾಡಲ್ಲ ಅಂತ ಹೇಳಿದ್ದಾರೆ. ಮಾಡುವಾಗ ಅದನ್ನು ಈ ಕಡೆ ಹಣ್ಣಿನ ಗಿಡ ಪಕ್ಕದಲ್ಲೇ ಇನ್ನೊಂದು ಲೈನ್ ಇಟ್ಕೊಂಡು ಆ ಕಡೆ ಜಾಗ ಬಿಟ್ಕೊಡ್ಬೇಕು ಅವ್ರಿಗೆ. ಈ ಥರ ಕೆಲಸ ಮುಗಿಯೋವರೆಗೂ ಏನೋ ಒಂದು ಎತ್ತಿಡೋದು ಮಾಡೋದು ಇದೆ. ಮಧ್ಯದಲ್ಲಿ ನನಗೆ ಯಾವಾಗಾದ್ರೂ ಸ್ವಲ್ಪ ಬಿಡುವಾದಾಗ ಊರಿಂದ ತಂದಿರೋ ಹಣ್ಣಿನ ಗಿಡದ ದಾಸವಾಳ ರಿಪೋರ್ಟ್ ಮಾಡಬೇಕು. ಅವನ್ನ ತುಂಬ ದಿನ ಆಯ್ತಲ್ಲ, ಅದರಿಂದ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಅದಂಗೆ ಮಾಡ್ತೀನಿ. ದಾಸವಾಳ ಮಾಡ್ತಾಯಿದ್ರೂ ಹಣ್ಣಿನ ಗಿಡ ಮಾಡ್ಕೋಬೇಕು. ತುಂಬ ದಿನ ಕವರಲ್ಲೇ ಇದ್ದರೆ ಏನಾಗುತ್ತೋ, ಬೇರೆಲ್ಲ ಜಾಸ್ತಿ ಆದರೆ ಕಷ್ಟ.
ನೋಡ್ಕೊಂಡು ಅದನ್ನು ಮಾಡ್ತೀನಿ ನೋಡಿ. ಎಲ್ಲ ಕಡೆಯೂ ಜೋಡಿಸಿ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಗಾರ್ಡನ್ನಲ್ಲಿ ಕೆಲಸ ಕ್ಲೀನ್ ಮಾಡೋಕ್ಕೆ ಇಲ್ಲದೇ ಇದ್ರೂ ಈ ಥರ ಕೆಲಸಗಳು ಇರುತ್ತೆ. ಇನ್ನು ಪಾಟಲ್ಲಿದೆ ಬೆಂಡೆ ಗಿಡ ಪೂರ್ತಿ ಎಲ್ಲ ಒಣಗೋಗಿದ್ದಾವೆ, ಅವನ್ನ ರೀಪಾಟ್ ಮಾಡ್ಕೋಬೇಕು. ಗ್ರೋ ಬ್ಯಾಗೆಲ್ಲ ಖಾಲಿ ಮಾಡಿಬಿಟ್ಟು ಖಾಲಿಯಾಗಿ ಮಡ್ಚಿಡೋಣ ಅಂದ್ಕೊಂಡಿದ್ದೀನಿ. ಮಣ್ಣೆಲ್ಲ ತುಂಬಿಟ್ಟು ಅವಾಗ ನಮಗೆ ಸ್ವಲ್ಪ ಗಿಡಗಳು ಇಡೋಕ್ಕೆ ಜಾಗ ಆಗುತ್ತೆ. ತರಕಾರಿ ಹಾಕೊಂಡಿದ್ನಲ್ಲ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗು ಅಂದರೆ ಸುಮಾರು 11-12 ಇಂಚ್ ಗ್ರೋ ಬ್ಯಾಗ್ ಇದ್ದಾವಲ್ಲ, ಆ ಥರದ್ವೆಲ್ಲ ಖಾಲಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಜಾಗ ಇಕ್ಕಟ್ಟಾಗಲ್ಲ ಅಂತ ಅಂದ್ಕೊಂಡಿದ್ವಿ. ನೋಡ್ತೀನಿ ಅದರಲ್ಲಿ ಬಳ್ಳಿಗಳು ಅವೆಲ್ಲ ಬೆಳೀತಾ ಇಲ್ಲ, ಎಲ್ಲ ಹಾಳಾಗಿದೆ. ಆಗಲೇ ತೆಗೆದ್ಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ. ಆವಾಗ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಗ್ರೋ ಬ್ಯಾಗೆಲ್ಲ ತೊಳೆದು ಮಡಚಿಟ್ಕೊಂಡ್ರೆ ನೆಕ್ಸ್ಟ್ ಎಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಅವನ್ನ ಉಪಯೋಗ್ಸೋಕ್ಕೆ ಬರುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ. 18x18 ಇರೋ ಮಾತ್ರ 4 ಗ್ರೋ ಬ್ಯಾಗ್ ಇದೆಯಲ್ಲ, ಅವನ್ನೇನು ಮಾಡೋಕ್ಕಾಗಲ್ಲ. ಯಾವ ಖಾಲಿ ಮಾಡೋಕ್ಕಾಗುತ್ತೋ ಅವನ್ನ ಖಾಲಿ ಮಾಡ್ತೀವಿ. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ. ಇದನ್ನೊಂದು ಸ್ವಲ್ಪ ಮಾಡ್ಕೋಬೇಕು, ಜಾಗ ನೋಡ್ಕೊಂಡು ಜಾಗ ಮಾಡ್ಕೊಂಡು ಸರಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಇನ್ನು ಆ ಸೈಡು ರೂಮಿಂದ ಕಟ್ಟಡದ ಕೆಲಸ ಮುಗಿಯೋವರೆಗೂ ನಾವು ಗಿಡಗಳೇನು ಚೇಂಜ್ ಮಾಡೋಷ್ಟು ಇರೋಲ್ಲ. ಅವ ನಮಗೆ ಸರಿ ಹೋಗುತ್ತೆ ನೋಡ್ಕೊಳ್ಳೋಕ್ಕೂ. ಗಿಡನ ಎಲ್ಲರೂ ಹುಳ ಬಂದರು ಔಷಧಿ ಹೊಡಿಯೋಕ್ಕೂ, ಗೊಬ್ಬರ ಕೊಡೋಕ್ಕೂ, ಆಮೇಲೆ ಲಿಕ್ವಿಡ್ ಕೊಡೋಕ್ಕೂ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಇವಾಗ ಹಿಂಗೆ ಕಾಣಿಸ್ತಾ ಇದೆ ಎಲ್ಲ ಜೋಡಿಸಿದ ಮೇಲೆ. ನೋಡಿ ಇದು ಮಧ್ಯೆ ಇರೋದು ದೊಡ್ಡದಾಗಿದ್ದಾವಲ್ಲ, ಇವೆಲ್ಲ ಹಣ್ಣಿನ ಗಿಡ. ಪೂರ್ತಿ ದೊಡ್ಡದಾಗಿ ಬೆಳೆದಿರೋ ಹಣ್ಣಿನ ಗಿಡ ಎಲ್ಲ ಒಂದು ಲೈನ್ ಬಂದಿದೆ. ಮಾವಿನ ಗಿಡ, ನೇರಳೆ ಗಿಡ, ಆಮೇಲೆ ಸಪೋಟೊ ಗಿಡ, ಎಲ್ಲ ಸುಮಾರು ಸೀತಾಫಲ, ನಲ್ಲಿ ಗಿಡ, ಆಪಲ್ ಬೇರು ಎಲ್ಲ ಬಂದಿದ್ದಾವೆ. ಆಪಲ್ ಗಿಡ ಆ ಕಡೆ ಸೈಡ್ ಒಂದಿದೆ, ಅದನ್ನೊಂಚೂರು ಚೇಂಜ್ ಮಾಡಬೇಕು. ಯಾವ್ಯಾವ ಇದ್ದಾವೋ ಅವನ್ನ ನೋಡಿ ದೊಡ್ಡವೆಲ್ಲ ಒಂದು ಲೈನು, ಚಿಕ್ಕವೆಲ್ಲ ಒಂದು ಲೈನ್ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟು ಜೋಡಿಸೋವಾಗ ಅಷ್ಟು ಕಷ್ಟ ಇರೋಲ್ಲ, ತಂದಿಡೋವಾಗ ಅಂದ್ಕೊಂಡಿದ್ದೀವಿ. ದಾಸವಾಳನೂ ಸ್ವಲ್ಪ ಅಲ್ಲಿ ಇಲ್ಲಿ ಇದ್ದಾವೆ, ಅವನ್ನು ನೋಡ್ತೀವಿ ಮುಂದೆ. ಯಾವ್ರಿಗೂ ಏನು ಕೆಲಸ ಇಲ್ಲ ಅಂದಾಗ ಭಾನುವಾರ ಆ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಹುಡುಕಿ ತರೋದು ಲೇಟ್ ಆಗ್ಬಿಡುತ್ತಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ಕರೆ ನಮಗೆ ಆ ಕೆಲಸ ಮಾಡೋಕ್ಕಾಗುತ್ತೆ. ಇಲ್ಲೇ ಸ್ವಲ್ಪ ಕಷ್ಟ ಆಗ್ತಾಯಿರೋದು, ಇಲ್ಲಿ ಹೋಗೋಕ್ಕೆ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಇದೆಲ್ಲ ಅವ್ರು ತಂದಿಟ್ಬಿಟ್ಟಿದ್ರು, ನಾವಿಟ್ಟಿದ್ದಲ್ಲ, ಫಸ್ಟ್ ದಿನ ತಂದಿಟ್ಟಿರೋದು. ಅದಕ್ಕೆ ಆ ಥರ ಇದ್ದಾವೆ ಅಲ್ಲಿ. ನಾವು ಇವಾಗ ಹೆಂಗೆ ಜೋಡಿಸಿದ್ದೀವಿ ನಾವು ಉದ್ದುದ್ದಕ್ಕೆ ಹಂಗೆ ಜೋಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಜೋಡಿಸ್ಕೊಂಡು ತೆಗ್ದಾಕಿರೋ ಸಾಮಾನು ಎಲ್ಲ ಒಂದು ಕಡೆ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಅದು ಬೇಗ ಮಾಡೋಕ್ಕಾಗಲ್ಲ, ಸ್ವಲ್ಪ ಎಲ್ಲ ನಿಧಾನವಾಗಿ ಇಟ್ಟಿಗೆ ಸಾಮಾನು ಎಲ್ಲ ಒಂದು ಕಡೆ ಜೋಡಿಸಿ ಜಾಗ ಮಾಡಿ ಇವನ್ನೆಲ್ಲ ಸರಿ ಮಾಡಬೇಕು. ಅದು ಸ್ವಲ್ಪ ಲೇಟ್ ಆಗುತ್ತೆ. ದಿನ ನಮಗೆ ಭಾನುವಾರ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು. ಹೆಚ್ಚು ಕಮ್ಮಿ ನನ್ನ ಅಂದಾಜು ಪ್ರಕಾರ 3 ತಿಂಗಳು ಆಗ್ಬೋದು ಅಂದ್ಕೊಂಡಿದ್ದೀನಿ. ಅಥವಾ ಬೇಗ ಆದರೆ ಇನ್ನೂ ಖುಷಿನೇ, ಜೋಡ್ಸೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಚಿಕ್ಕ ಪಾಟಲ್ಲಿ ಕಟಿಂಗ್ ಏನಾರು ಇಟ್ಟಿದ್ರೆ ಅವನ್ನೆಲ್ಲ ಒಣಗಿದ್ರೆ ಅವನ್ನು ತೆಗೆದು ಖಾಲಿ ಮಾಡಿ ಬರೀ ಪಾಟ್ಗಳು ಇಡ್ತೀನಿ. ಆಮೇಲೆ ಮಲ್ಲಿಗೆ ಗಿಡನೂ ಇನ್ನೊಂದು 2 ತಿಂಗಳು ಅದು ಎಲ್ಲ ಹುಳ ಬಂದುಬಿಟ್ಟಿದೆ. ಅದನ್ನು ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲಿ ಕಾಕಡ ಗಿಡ ಮೊಗ್ಗು ಚೆನ್ನಾಗಿ ಬಿಟ್ಟಿದ್ದಾವೆ. ಇದು ಅಷ್ಟೇ ಕಣಗಲು ಗಿಡ ಆ ಕಡೆ ಸ್ವಲ್ಪ ಇದ್ದಾವೆ, ಇದೊಂದು ಈ ಕಡೆ ಸೇರ್ಕೊಂಡಿದೆ. ಈ ಥರ ನೋಡ್ಕೊಂಡು ತೆಗಿಬೇಕು. ಬಿಡದಿಂದೆಲ್ಲ ಆಗೋಲ್ಲ, 10 ಗಂಟೆ ಒಳಗೆ ಕೆಲಸ ಮುಗಿಸ್ಕೋಬೇಕು. 9:30ಗೆಲ್ಲ ಅವರು ಹೊರಟು ಬಿಡ್ತಾರೆ. ಅದಕ್ಕೆ ನಾನು ಭಾನುವಾರದ ದಿನ ಈ ಥರ ಎಕ್ಸ್ಟ್ರಾ ಕೆಲಸಗಳೆಲ್ಲ ಮಾಡ್ಕೊತೀನಿ. ಭಾನುವಾರ ಆಗಿದ್ದಕ್ಕೆ ಅವತ್ತು ಹಣ್ಣಿನ ಗಿಡ ಎಲ್ಲ ಜೋಡಿಸಿದ್ದಾಯಿತು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಗುಲಾಬಿ ಗಿಡಗಳು ಕೂಡ ನೋಡಿ, ನಾ ಆ ಸೈಡ್ ತಗಲಿಸ್ತಾರೆ ಅಂತ ಹೇಳಿದ್ನಲ್ಲ, ಎಲ್ಲ ಇಲ್ಲಿ ಮಧ್ಯಕ್ಕೆ ತೊಗೊಂಬಂದು ಇಟ್ಟಿದ್ದೀನಿ ನಾನು. ಪ್ರೂನ್ ಮಾಡಿರೋವು ಚಿಗುರಿದ ಮೇಲೆ ಅವನ್ನ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಹಳೆ ಸೇವಂತಿಗೆ ಗಿಡ ಇದ್ದಾವೆ, ಅಲ್ಲಿ ಹಿಂದೆ ಇರೋವು ಇವೆಲ್ಲ ಒಂದು ಕಡೆ 2 ಲೈನ್ ಬರೋಂಗೆ ಮಾಡಿ ಇಟ್ಕೋಬೇಕು. ನೋಡ್ಕೊಂಡು ಅವನ್ನ ನಿಧಾನವಾಗಿ ಇನ್ನೊಂದು ಸ್ವಲ್ಪ ಜೋಡಿಸ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ. ಇಲ್ಲಿ ಹಣ್ಣಿನ ಗಿಡ ನಾನು ಒಂದು ಗ್ರೋ ಬ್ಯಾಗ್ ಖಾಲಿ ಆಗಿತ್ತಲ್ಲ, ಚಪ್ರದವರೆ ಹಾಕಿದ್ದು, ಅದರಲ್ಲಿ ಇಟ್ಟಿದ್ದೀನಿ ಇವಾಗ. ಯಾಕೆಂದರೆ ಹಣ್ಣಿನ ಗಿಡ ತಗಲಿಸ್ಬಿಡ್ತಾರೆ ಅನ್ನೋ ಬೈಕ್ ಇಟ್ಟಿದ್ದೀನಿ. ಮಾವಿನ ಗಿಡ ಸುಮಾರು ದೊಡ್ಡದಾಗಿ ಬೆಳೆದಿರೋವೆಲ್ಲ ಪ್ರೂನ್ ಮಾಡಿದೆ ನಾನು. ಅದು ಅಲ್ಲದೆ ಹುಳ ಬೇರೆ ಬಂದಿತ್ತು ಮಾವಿನ ಗಿಡಕ್ಕೆ. ಸರಿ ಪ್ರೂನು ಮಾಡ್ದಂಗೆ ಜಾಗನೂ ಆಗುತ್ತೆ ಮತ್ತು ಚಿಗುರುತ್ತೆ ಅಂಥೇಳಿ ಹುಳನೂ ಕಮ್ಮಿ ಆಗುತ್ತೆ ಅಂತ ಮಾಡಿದ್ದೀನಿ. ಆ ಮಾವಿನ ಗಿಡ ಪ್ರೂನ್ ಮಾಡ್ಕೊಂಡಿರೋದಕ್ಕೆ ಈ ಥರ ಮಧ್ಯದಲ್ಲಿ ದಾರಿ ಚೆನ್ನಾಗಿ ಕಾಣುತ್ತೆ. ತುಂಬ ದೊಡ್ಡದಾಗಿ ಬೆಳೆದಿತ್ತಲ್ಲ, ಅದ್ರ ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದು, ಅದು ಇವಾಗ ಹಂಗಾಗಿದೆ. ನೆಕ್ಸ್ಟು ನೋಡ್ತೀನಿ ವಿಡಿಯೋದಲ್ಲಿ ಏನೇನು ಕೆಲಸ ಮಾಡ್ತೀನೋ ಅದನ್ನೇ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಾವು ಕೆಲಸ ಆಗೋವರೆಗೂ ಪೂರ್ತಿ ಎಲ್ಲ ಸೆಟ್ ಆದಮೇಲೆ ಗಾರ್ಡನ್ ಚೆನ್ನಾಗಿ ಕಾಣುತ್ತೆ. ಇವಾಗ ಈ ಥರ ಇದೆ ಗಾರ್ಡನ್ನು. ಹಿಂದಲಿಂದ ನೋಡಿಸಿದ್ರೆ ಈ ಥರ ಇದೆ. ಅವ್ರು ಬಂದು ಕೆಲಸ ಮಾಡೋಕ್ಕಾಗಲ್ಲ.
ನೆಕ್ಸ್ಟ್ ಏನೇನು ಕೆಲಸ ಆಗುತ್ತೆ ಅಂತ ತೋರಿಸ್ತೀನಿ. ನಮಸ್ತೆ.